ಯದ್ಭಾವಂ ತದ್ಭವತಿ ಅಂತ ಒಂದು ಸಂಸ್ಕೃತದಲ್ಲಿ ಗಾದೆ ಇದೆ. ಯಾವ ರೀತಿ ನೀವು ಯೋಚನೆ ಮಾಡುತ್ತೀರೋ ಅದೇ ರೀತಿ ಆಗುತ್ತೀರಿ. ಪರೀಕ್ಷೆಗೆ ಹೋಗುವ ವಿದ್ಯಾರ್ಥಿ ತುಂಬ ಕಷ್ಟವಿದೆ, ಗಣಿತ ಅರ್ಥ ಮಾಡಿಕೊಳ್ಳಲು ಸಾಧ್ಯವೇ ಇಲ್ಲ. ಈ ಕೊನೆ ಹಂತದಲ್ಲಿ ಈ ಗಣಿತದಿಂದ ನಾನು ಪಾರಾಗೋದು ಸಾಧ್ಯವಿಲ್ಲ, ಖಂಡಿತ ಫೇಲ್ ಆಗುತ್ತೇನೆ. ಸೋಷಿಯಲ್ ಸ್ಟಡೀಸ್ ಓದುವಾಗ ಅಯ್ಯೋ ಗಣಿತದ ತಮ್ಮ ಇದು ಮತ್ತೂ ಕಷ್ಟ. ಇಂಗ್ಲೀಷ್ ವ್ಯಾಸಂಗ ಮಾಡುವಾಗ ಯಾವ ಶಬ್ದವೂ ನೆನಪಿಗೆ ಬರುವುದಿಲ್ಲ. ವಾಕ್ಯ ಮಾಡುವುದಾದರೂ ಹೇಗೆ? ಕಷ್ಟಾತಿ ಕಷ್ಟ. ಹಿಂದಿ ಅಭ್ಯಾಸ ಮಾಡುವಾಗ ಇದು ಹಿಂದೆ ಉಳಿದಿದೆ, ಖಂಡಿತವಾಗಿ ಮೇಲೆ ಇರಲಾರೆ. ಕನ್ನಡ ಓದುವಾಗ ಭಾಷೆಯೇನೋ ಸುಲಭ, ಭಾವನಾತ್ಮಕವಾಗಿ ಅದನ್ನು ತುಂಬಿಸಿಕೊಳ್ಳುವುದು ಬರೆಯುವುದು ಬಹಳ ಕಷ್ಟ. ಹೀಗೆ ಇರುವ 5 ಸಬ್ಜೆಕ್ಟ್ಸ್ನಲ್ಲಿ ಕಷ್ಟ 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 ಅಂತ ಆತ ಪರೀಕ್ಷೆಗೆ ಹೋದರೆ ಪ್ರತಿ ಸಬ್ಜೆಕ್ಟ್ನಲ್ಲಿಯೂ ನಾಪಾಸಾಗುತ್ತಾನೆ, ಅತಿ ಸುಲಭದಲ್ಲಿ ಪಾಸಾಗೋದು ಭಾಳ ಕಷ್ಟ. ಯಶಸ್ಸೆಲ್ಲ ನನಗೇನೆ, ನನಗಾಗಿಯೇ ಯಶಸ್ಸು ಕಾದಿದೆ. ವಿಕ್ಟ್ರಿ ಈಸ್ ವೇಟಿಂಗ್ ಫಾರ್ ಮೀ ಆ್ಯಂಡ್ ಮೀ ಓನ್ಲಿ. ಸಕಾರಾತ್ಮಕವಾಗಿ ರೀತಿ ನಿಮ್ಮ ಮಗುವಿಗೆ ನೀವು ತುಂಬಿಸಬೇಕು, ನಿಮ್ಮ ಮಗುವಿಗೆ ನೀವು ನಂಬಿಸಬೇಕು. ಇದೆಲ್ಲ ನೀರು ಕುಡಿದಂತೆ ಸುಲಭ. ಹೊಟ್ಟೆ ತುಂಬಿದಾಗ ತೇಗು ಬರುತ್ತೆ. ಆ ತೇಗು ಬಂತು ಎಂದು ಯಾರಾದರೂ ಅಂಗಳಕ್ಕೆ ಓಡುವರೇನೋ? ನಿಮ್ಮ ಮಗುವಿಗೆ ಈ ರೀತಿ ಪ್ರಶ್ನಿಸಿಕೊಳ್ಳಿ. ಪರೀಕ್ಷಾ ತಯಾರಿ ಆಗುತ್ತದೆ, ಖಂಡಿತ ನೀನು ಫೈಲಾಗಿವಿ ನೋಡು, ಎಂದಿಗೂ ಹೇಳಲೇಬೇಡ. ನೀವೇ ನಕಾರಾತ್ಮಕವಾಗಿ ಆ ಮಗುವಿಗೆ ಸೂಚನೆ ಕೊಟ್ಟರೆ ಅದು ಫೈಲೇ ಆಗುತ್ತದೆ. ಎಂಥ ಕಠಿಣ ಗಣಿತವಾದರೂ ಕೂಡ ಶ್ರೀ ಗುರುಜಿಯ ಕೃಪೆಯಿಂದ, ಇಷ್ಟದೇವರ ಕೃಪೆಯಿಂದ ಉತ್ತರ ನಿನಗೆ ಹೊಳೆಯುತ್ತದೆ. ನಿನ್ನ ಮನಸ್ಸು ಶಾರ್ಪ್ ಆಗುತ್ತದೆ, ಸ್ವೀಟ್ ಆಗುತ್ತದೆ, ಸಿಂಪಲ್ ಆಗುತ್ತದೆ. ಖಂಡಿತವಾಗಿಯೂ ನೀನು ಉತ್ತರದಿಂದ ಸಂತೋಷಚಿತ್ತನಾಗಿ ಗೆಲ್ಲುವಿ. ನಾನೂ ಬೇಡುತ್ತೇನೆ, ನಿನ್ನ ಪರೀಕ್ಷಾ ಸಮಯದಲ್ಲಿ ಡಬ್ಬಲ್ ಸಾಧನೆ ಮಾಡಿ ಭಗವಂತನನ್ನು ನಾಮನೇಮ ಪ್ರೇಮದಿಂದ ಖಂಡಿತವಾಗಿಯೂ ನಾನು ಕೆಣಕುತ್ತೇನೆ. PDC ಪಾವನವಾಗುತ್ತೇನೆ. ಯಶಸ್ಸೇ ನಿನಗಾಗಿ ಕಾದಿದೆ. ಖಂಡಿತ ನೀನು ಯಶಸ್ವಿಯಾಗುವಿ. ಈ ರೀತಿ ಪಾಸಿಟಿವ್ ಥಿಂಕಿಂಗ್ ನಮ್ಮ ಹಿರಿಯರು ನಮ್ಮ ಮಕ್ಕಳಿಗೆ ಕೊಡಲೇಬೇಕು.